ಎಲ್ಲರಿಗೂ ನಮಸ್ಕಾರಗಳು. ಶಾಂಭವಿ ವ್ಲಾಗ್ಸ್ಗೆ ಸ್ವಾಗತ. ನಾವಿವತ್ತು ತುಂಬ ಹೇರ್ ಡ್ರೈ ಆಗಿ ಫ್ರೀಸಿ ಹೇರ್ ಇರೋಂಥ ಹೇರ್ಸ್ನ ಮನೆಯಲ್ಲೇ ಯಾವ ರೀತಿ ಕೇರ್ ಮಾಡಿ ಸಾಫ್ಟ್ ಆ್ಯಂಡ್ ಶೈನಿ ಹೇರ್ಸ್ ನಮ್ದಾಗಿಸ್ಕೊಳ್ಬೋದು ಅಂತ ಕೆಲವೊಂದಷ್ಟು ಟಿಪ್ಸ್ ಕೊಡ್ತಾ ಹೋಗ್ತೀನಿ. ನಾನು ಹೇಳೋ ಕೆಲವೊಂದಷ್ಟು ಟಿಪ್ಸ್ನ ಕಂಟಿನ್ಯೂಸ್ ಆಗಿ ಫಾಲೋ ಮಾಡಿ ನಿಮಗೆ ಒಳ್ಳೆ ರಿಸಲ್ಟ್ ಸಿಗೋದಂತ ಗ್ಯಾರಂಟಿ. ನಾನು ಇವತ್ತು ಇಲ್ಲಿ ಬ್ರೇಕ್ಫಾಸ್ಟ್ಗೋಸ್ಕರ ವೆಜಿಟೇಬಲ್ ಪಲಾವ್ ಮಾಡಿದ್ದೆ. ಹಾಗೆ ಆ ಪಲಾವ್ ರೆಸಿಪಿ ತೋರಿಸ್ತಾ ನಿಮ್ಮೊಟ್ಟಿಗೆ ಒಂದಷ್ಟು ಟಿಪ್ಸ್ಗಳನ್ನ ಶೇರ್ ಮಾಡ್ತಾ ಹೋಗ್ತೀನಿ. ಹಾಗಾಗಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ. ಯಾರೆಲ್ಲ ಮೊದಲನೇ ಬಾರಿಗೆ ನಮ್ಮ ವಿಡಿಯೋ ನೋಡ್ತಾ ಇದ್ದೀರೋ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಈಗ ವಿಷಯಕ್ಕೆ ಬರೋಣ. ಹೌದಲ್ವ, ನಾನು ಆಗಲೇ ಹೇಳಿದಾಗೆ ತುಂಬ ಡ್ರೈ ಆಗಿ ಫ್ರಿಝಿ ಹೇರ್ ಆಗಿದೆ. ನಾನು ಎಷ್ಟೇ ಶಾಂಪು ಕಂಡೀಷ್ನರ್ಗಳೆಲ್ಲ ಟ್ರೈ ಮಾಡಾಗಿದೆ, ಆದರೂ ನನ್ನ ಹೇರ್ಸ್ ತುಂಬ ಡ್ರೈ ಆಗ್ತಾ ಇದೆ ಅಂತ ಯೋಚನೆ ಮಾಡ್ತಾ ಇದ್ರೆ ಮೊದಲು ನಾನು ಹೇಳೋ ಕೆಲವೊಂದಷ್ಟು ವಿಷಯಗಳನ್ನ ಗಮನದಲ್ಲಿ ಇಟ್ಕೊಂಡು ಫಾಲೋ ಮಾಡ್ತಾ ಹೋಗಿ. ಯಾವಾಗಲೂ ನಮ್ಮ ಸೀಸನ್ ಚೇಂಜ್ ಆದಾಗೆ ವಾತಾವರಣಕ್ಕೆ ತಕ್ಕ ಹಾಗೆ ಕೆಲವೊಂದು ಸತಿ ಥಂಡಿ ಗಾಳಿಗಿರ್ಬೋದು, ಚಳಿಗಾಲದಲ್ಲಿ ಅಥವಾ ತುಂಬ ಗಾಳಿ ಪಡ್ತಾ ಇರೋಂಥ ಆಷಾಢ ಟೈಮ್ಗಳೆಲ್ಲ ತುಂಬ ಹೇರ್ ಡ್ರೈ ಆಗ್ತಾ ಹೋಗುತ್ತೆ. ಆಗ ನಮ್ಮ ಹೇರು ತುಂಬ ಡ್ರೈ ಆಗಿ ನಾವು ಯಾವ ರೀತಿ ಸೆಟ್ ಮಾಡಿದ್ರೂ ಅದು ಕೂರೋದಿಲ್ಲ. ಇನ್ನು ಕೆಲವೊಬ್ಬರಿಗೆ ಹೇರ್ಸೇ ತುಂಬ ಡ್ರೈ ಆಗಿರುತ್ತೆ. ಅಂಥ ಟೈಮ್ನಲ್ಲಿ ನಾವು ಸಾಕಷ್ಟು ಮಾಯ್ಶ್ಚರೈಸ್ ಆಗಿರೋಂಥ ಹಾಗೂ ಹೇರ್ ಮಾಸ್ಕ್ನ ವಾರಕ್ಕೊಮ್ಮೆ ಆದರೂ ಅಪ್ಲೈ ಮಾಡಿ ಹೇರ್ ವಾಶ್ ಮಾಡ್ಕೋಬೇಕು. ಅದರಲ್ಲಿ ಒಂದಾದ ತುಂಬಾ ಕಡಿಮೆ ಖರ್ಚಿನಲ್ಲಿ ಮನೆಯಲ್ಲೇ ಸುಲಭವಾಗಿ ಮಾಡ್ಕೋಬಹುದಂತ, ಯಾರು ಬೇಕಾದರೂ ಮಾಡ್ಬೋದಂತ ಒಂದು ಹೇರ್ ಮಾಸ್ಕ್ನ ನಾನು ನಿಮಗೆ ಇವತ್ತು ಹೇಳ್ಕೊಡ್ತೀನಿ. ಅದಕ್ಕೆ ಬೇಕಾಗಿರೋದು ಒಂದೇ ಒಂದು ಪದಾರ್ಥ, ಅದು ಪಚ್ಚಬಾಳೆಹಣ್ಣು. ಹೌದು, ಪಚ್ಚಬಾಳೆಹಣ್ಣು ಹಣ್ಣಾಗಿರಬೇಕು. ಹಣ್ಣಾಗಿರೋಂತಹ ಪಚ್ಚಬಾಳೆಹಣ್ಣನ್ನ ತೊಗೊಂಡು ಸಣ್ಣಕ್ಕೆ ಕಟ್ ಮಾಡಿ ಮಿಕ್ಸಿನಲ್ಲಿ ಹಾಕಿ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ. ಅದು ನಿಮ್ಮ ಹೇರ್ಸ್ ಕೂದಲು ದಪ್ಪ ಉದ್ದದ್ರ ಮೇಲೆ ಡಿಪೆಂಡ್ ಆಗಿ ನೀವು ತೊಗೊಳ್ಳಿ. ಅಳತೆನಲ್ಲಿ ಒಂದು ಹಣ್ಣು ಬೇಕಾ 2 ಹಣ್ಣು ಬೇಕಾ ಅಂತ. ಆದರೆ ಕಾಯಿ ಬಾಳೆಹಣ್ಣು ಮಾತ್ರ ಯಾವುದೇ ಕಾರಣಕ್ಕೂ ತೊಗೊಳಕ್ಕೆ ಹೋಗಬೇಡಿ. ಹಣ್ಣಾಗಿರೋಂತಹ ಪಚ್ಚಬಾಳೆಹಣ್ಣೆ ನುಣ್ಣಗೆ ಪೇಸ್ಟ್ ಮಾಡಿಕೊಂಡು ಹೇರ್ಸ್ಗೆ ಅದನ್ನ ರೂಟ್ಸಿಂದ ಲೆಂತ್ವರೆಗೂ ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ. ಪಾರ್ಟಿಷನ್ ಮಾಡಿ ನೀಟಾಗಿ ರೂಟ್ಸಿಂದ ಲೆಂತ್ವರೆಗೂ ಅಪ್ಲೈ ಮಾಡಿ ಒಂದು ಗಂಟು ಹಾಕಿ 20 ನಿಮಿಷಗಳ ಕಾಲ ಬಿಟ್ಬಿಡಿ. ಅದನ್ನು 20 ನಿಮಿಷ ಆದರೆ ಸಾಕು. ಅದೇನು ಪೂರ್ತಿ ಒಣಗಬೇಕು ಅಂತ ಏನಿಲ್ಲ. ಜಸ್ಟ್ 20 ನಿಮಿಷ ಅದು ಇರೋ ಎಲ್ಲ ಮಾಯ್ಶ್ಚರೈಸ್ ಕಂಟೆಂಟ್ನು ಹೇರ್ಸ್ನ ಅಬ್ಸರ್ವ್ ಮಾಡ್ಕೊಂಡಿರುತ್ತೆ. ಪಚ್ಚಬಾಳೆಹಣ್ಣು ಫೇಸ್ಗೂ ಅಷ್ಟೇ, ಹೇರ್ಸ್ಗೂ ಅಷ್ಟೇ ತುಂಬ ಅಂದರೆ ತುಂಬಾ ಅದರಲ್ಲಿ ಡೀಪ್ ಮಾಯ್ಶ್ಚರೈಸ್ ಕಂಟೆಂಟ್ ಇರುತ್ತೆ. ಆದಷ್ಟು ನಾವು ಆವಾಗವಾಗ ಫೇಸ್ಗೆ ಅಪ್ಲೈ ಮಾಡಿದ್ರೂ ಕೂಡ ನಮ್ಮ ಸ್ಕಿನ್ ಕೂಡ ಡೀಪ್ ಮಾಯ್ಶ್ಚರೈಸ್ ಆಗುತ್ತೆ. ಹಾಗೆ ಹೇರ್ಸ್ಗೂ ಅಷ್ಟೇ ತುಂಬಾ ಒಳ್ಳೆ ನ್ಯೂಟ್ರಿಷನ್ಸ್ ಸಿಗುತ್ತೆ ಮತ್ತು ಹೇರ್ ತುಂಬಾ ಮಾಯ್ಶ್ಚರೈಸ್ ಆಗೋಕ್ಕೆ ತುಂಬ ಸಹಕಾರಿ ಮಾಡುತ್ತೆ. 20 ನಿಮಿಷಗಳಾದ ನಂತರ ಒಂದು ಮೈಲ್ಡ್ ಶಾಂಪೂಯಿಂದ ಆದಷ್ಟು ಉಗುರು ಬೆಚ್ಚಗಿರೋ ನೀರಲ್ಲಿ ಹೇರ್ ವಾಶ್ ಮಾಡ್ಕೊಳ್ಳಿ. ಮತ್ತು ಯಾವಾಗಲೂ ಶಾಂಪೂ ಯೂಸ್ ಮಾಡುವಾಗ ಕೆಲವೊಂದು ಶಾಂಪೂಯಿಂದ ಡೈರೆಕ್ಟ್ ನಮ್ಮ ಹೇರ್ಸ್ಗೆ ಅಪ್ಲೈ ಮಾಡೋದ್ರಿಂದ ಹಾರ್ಶ್ ಆಗಿ ಅದು ಹೇರ್ ಡ್ರೈ ಆಗೋ ಚಾನ್ಸಸ್ಸು ಇರುತ್ತೆ. ಹಾಗಾಗಿ ಪ್ರತಿ ಸಾರಿ ನೀವು ಶಾಂಪೂ ಮಾಡುವಾಗ 1-2 ಸ್ಪೂನಷ್ಟು ಶಾಂಪೂ ತೊಗೊಂಡ್ರೆ 1-2 ಸ್ಪೂನ್ ನೀರನ್ನ ಮಿಕ್ಸ್ ಮಾಡಿ ಡೈಲ್ಯೂಟ್ ಮಾಡಿ ಒಂದು ಬೌಲ್ನಲ್ಲಿ ಚೆನ್ನಾಗಿ ಡೈಲ್ಯೂಟ್ ಮಾಡಿ ಆನಂತರ ಅದನ್ನು ಯೂಸ್ ಮಾಡಿ ವೆಟ್ ಹೇರ್ಗೆ ಹಾಕಿ ಶಾಂಪೂ ಮಾಡಿ ವಾಶ್ ಮಾಡಿ ನೀರನ್ನ ಬಂದು ಉಗುರು ಬೆಚ್ಚಗಿರೋ ನೀರನ್ನೇ ತೊಗೊಳ್ಳಿ. ಇದರಿಂದ ನೀವು ಈ ರೀತಿ ಮಾಡೋದ್ರಿಂದನೂ ಕೂಡ ಹೇರ್ನ ಡ್ರೈ ಮಾಡೋದನ್ನ ಅವಾಯ್ಡ್ ಮಾಡ್ಬೋದು. ಹಾಗೆ ಆಲ್ಕೋಹಾಲ್ ಕಂಟೆಂಟ್ ಫ್ರೀ ಇರೋಂಥದ್ದನ್ನೇ ಆದಷ್ಟು ಬಳಸಿ. ಯಾಕೆಂದರೆ ಆಲ್ಕೋಹಾಲ್ ಕಂಟೆಂಟ್ ಇದ್ದರೆ ಶಾಂಪೂನಲ್ಲಿ ಅದು ಕೂಡ ಕೆಲವೊಂದು ಸತಿ ಹೇರ್ ಡ್ರೈ ಮಾಡೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಈ ರೀತಿ ವಾರಕ್ಕೊಮ್ಮೆ ಆದರೂ ಮಾಯ್ಶ್ಚರೈಸ್ ರಿಚ್ ಆಗಿರೋಂತಹ ಹೇರ್ ಮಾಸ್ಕ್ ಅಪ್ಲೈ ಮಾಡಿ ವೀಕ್ಲಿ ಒನ್ಸ್ ಹೇರ್ ವಾಶ್ ಮಾಡೋದ್ರಿಂದ ಹೇರ್ಸ್ ತುಂಬಾ ಸಾಫ್ಟ್ ಆ್ಯಂಡ್ ಶೈನಿ ಆಗುತ್ತೆ. ಹಾಗೆ ನಾವು ಹೇರ್ ವಾಶ್ ಮಾಡಿದ್ದಾಯಿತು, ಅದಾದಮೇಲೆ ನಾವು ಯಾವ ರೀತಿ ಕೇರ್ ತೊಗೋಬೇಕು ಅಂತಲೂ ಸ್ವಲ್ಪ ಗಮನದಲ್ಲಿ ಇಟ್ಕೋಬೇಕು. ಆದಷ್ಟು ತುಂಬಾ ಸಾಫ್ಟಾಗಿರೋಂತಹ ಕಾಟನ್ ಕ್ಲಾತ್ಗಳನ್ನ ಯೂಸ್ ಮಾಡಿ ಹೇರ್ ಒರೆಸೋದಕ್ಕೆ. ತುಂಬ ರಫ್ ಆಗಿರೋ ಟವಲ್ನಲ್ಲಿ ಹೇಗೆ ಬೇಕಾದರೆ ಉಜ್ಬೇಡಿ. ಸಾಫ್ಟಾಗಿರೋ ಕಾಟನ್ ಬಟ್ಟೆಯಿಂದ ನೀಟಾಗಿ ನಿಧಾನಕ್ಕೆ ಹೇರ್ನ ಒರೆಸಿ ಡ್ರೈ ಮಾಡ್ಕೊಳ್ಳಿ. ಆದಷ್ಟು ಹೇರ್ ಡ್ರೈಯರ್ನು ಅವಾಯ್ಡ್ ಮಾಡಿ. ತುಂಬ ಅಕೇಶ್ನಲಿ ಏನೋ ತುಂಬ ಇಂಪಾರ್ಟೆಂಟ್ ಫಂಕ್ಷನ್ಸ್ ಇದೆ ಅಥವಾ ತುಂಬ ಎಮರ್ಜೆನ್ಸಿ ಅರ್ಜೆಂಟ್ ಎಲ್ಲೋ ಹೋಗೋದಿತ್ತು ಅಂದಾಗ ಮಾತ್ರ ತುಂಬ ಅಂದರೆ ತುಂಬ ರೇರಾಗಿ ಯೂಸ್ ಮಾಡಿ. ಪದೇ ಹೇರ್ ಡ್ರೈಯರ್ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಇದರಿಂದ ಹೇರು ಡ್ರೈ ಆಗುತ್ತೆ. ಹಾಗೆ ನಮ್ಮ ಹೇರ್ಸ್ ಡ್ಯಾಮೇಜ್ ಆಗಿ ಸ್ಪ್ಲಿಟನ್ಸ್ ಜಾಸ್ತಿ ಆಗುತ್ತೆ, ಹೇರ್ ಫಾಲ್ ಕೂಡ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಆದಷ್ಟು ನೀವು ಜಸ್ಟ್ ನಾರ್ಮಲ್ ಟವಲ್ ಡ್ರೈ ಮಾಡಿ ಅದಾದಮೇಲೆ ಸ್ವಲ್ಪ ಬಿಸಿಲಿರೋ ಟೈಮಲ್ಲಿ ನಿಮ್ಗೆ ಫ್ರೀ ಇತ್ತು ಅಂದರೆ ಒಂದು 5-10 ನಿಮಿಷ ಸ್ವಲ್ಪ ಬಿಸಿಲಿಗೆ ಫ್ರೈ ಹೇರ್ಸ್ ಬಿಟ್ಕೊಂಡು ನಿಂತ್ಕೊಳ್ಳಿ. ಅದರಿಂದ ನಿಮಗೆ ವಿಟಮಿನ್ D3 ಸಿಗುತ್ತೆ. ಹಾಗೆ ಹೇರ್ಸ್ಗೂ ಬಿಸಿಲು ಬೀಳೋದ್ರಿಂದ ನಿಮ್ಮ ಹೇರ್ಸ್ನು ನ್ಯಾಚುರಲಾಗಿ ಶೈನಿಂಗ್ ಕೊಡೋದಕ್ಕೂ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಹಾಗೆ ನಾರ್ಮಲಾಗಿ ಡ್ರೈ ಮಾಡಿಕೊಂಡಾಗ ನಿಮಗೆ ಯಾವುದೇ ಥರ ಹೇರ್ ಫಾಲ್ ಏನೂ ಆಗೋದಿಲ್ಲ. ಮತ್ತು ಅದು ಕೂಡ ಒಂದು ನ್ಯಾಚುರಲ್ ಹೇರ್ ಶೈನಿಂಗ್ ಕೊಟ್ಟು ನಿಮ್ಮ ಹೇರ್ಸ್ನು ಸಾಫ್ಟ್ ಮಾಡೋದಕ್ಕೂ ಕೂಡ ಹೆಲ್ಪ್ಫುಲ್ ಆಗುತ್ತೆ. ಅದಾದಮೇಲೆ ನೆಕ್ಸ್ಟ್ ಬಂದು
ಹಾಗೂ ಇನ್ನೂ ತುಂಬ ಡ್ರೈ ಇದೆ ಅಂದರೆ 1-2 ಡ್ರಾಪ್ ಅಷ್ಟು ವೆಟ್ ಹೇರ್ಗೆ 1-2 ಡ್ರಾಪ್ಸ್ ಅಷ್ಟು ಹೇರ್ ಸೆರಮ್ನ ಹಾಕಿ 2 ಕೈ ನೀಟಾಗಿ ರಬ್ ಮಾಡಿಕೊಂಡು ಅದನ್ನು ಜಸ್ಟ್ ಲೆಂತ್ಗೆ ಮಾತ್ರ ಅಪ್ಲೈ ಮಾಡಿ ಹೇರ್ ಸೆಟ್ ಮಾಡಿ ಕೂಮ್ ಮಾಡ್ಕೊಳ್ಳಿ. ಇದರಿಂದ ನಿಮ್ಮ ಹೇರ್ಸು ತುಂಬ ಡ್ರೈ ಆಗಿ ಫ್ರಿಝಿಯಾಗಿ ಕಾಣಿಸೋದನ್ನು ಅವಾಯ್ಡ್ ಮಾಡ್ಬೋದು. ಹಾಗೆ ಕೆಲವೊಬ್ಬರಿಗೆ ತುಂಬಾ ಡಿಹೈಡ್ರೇಷನ್ ಇರುತ್ತೆ, ಅದರಿಂದ ಕೂಡ ಹೇರ್ ಡ್ರೈ ಆಗೋ ಚಾನ್ಸಸ್ ಇರುತ್ತೆ ಸ್ಕಿನ್ನು ಮತ್ತು ಹೇರ್ಸು. ಆದಷ್ಟು ಸ್ವಲ್ಪ ನೀರು ಚೆನ್ನಾಗಿ ಕುಡೀರಿ. ಹಾಗೆ ಸೊಪ್ಪು, ಹಣ್ಣು, ಮೊಳಕೆ ಕಾಳು, ತರಕಾರಿಗಳನ್ನೂ ಚೆನ್ನಾಗಿ ತೊಗೊಳ್ಳಿ. ಕೆಲವೊಂದು ಸತಿ ವಿಟಮಿನ್ ಡಿಫಿಷಿಯನ್ಸಿಯಿಂದ ಕೂಡ ಹೇರ್ಸು ತುಂಬ ಡ್ರೈ ಆಗಿ ಹೇರ್ ಫಾಲ್ ಆಗೋ ಚಾನ್ಸಸ್ಸು ಇರುತ್ತೆ. ಅದರಿಂದ ನಾವು ಹೆಲ್ತಿ ಫುಡ್ ತೊಗೊಳೋದ್ರಿಂದ ಹೇರ್ಸ್ ಕೂಡ ಚೆನ್ನಾಗಿ ಗ್ರೋತ್ ಆಗುತ್ತೆ. ನೋಡಿದ್ರಲ್ವ, ಇಷ್ಟೆಲ್ಲ ಟಿಪ್ಸ್ ತಿಳ್ಕೊಂಡ್ಮೇಲೆ ಖಂಡಿತ ನೀವು ಅದನ್ನು ಫಾಲೋ ಮಾಡಿ ನಿಮ್ಮ ಹೇರ್ಸ್ನ ಸಾಫ್ಟ್ ಆ್ಯಂಡ್ ಶೈನಿ ಹೇರ್ಸ್ ಆಗಿ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಗಿದ್ರೆ, ಹಾಗೆ ಈ ವಿಡಿಯೋ ಇನ್ನೊಬ್ರಿಗೂ ಉಪಯೋಗ ಆಗುತ್ತೆ ಅನ್ನೋದು ಅನಿಸಿದರೆ ಈಗಲೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ನ ರೆಗ್ಯುಲರಾಗಿ ವಾಚ್ ಮಾಡೋದನ್ನ ಮರಿಬೇಡಿ. ನೋಡ್ಬೋದು, ಇಲ್ಲಿ ಆಲ್ರೆಡಿ ನಾನು ಬ್ರೇಕ್ಫಾಸ್ಟ್ಗೋಸ್ಕರ ಒಳ್ಳೆ ಬಿಸಿ ಬಿಸಿಯಾದ ರುಚಿಯಾದಂತಹ ವೆಜಿಟೇಬಲ್ ಪಲಾವ್ನ ಮಾಡಿದ್ದೀನಿ. ತುಂಬ ಅಂದರೆ ತುಂಬಾ ಟೇಸ್ಟ್ ಚೆನ್ನಾಗಿತ್ತು. ಈ ರೀತಿ ರೆಸಿಪಿ ನೋಡಿದರೆ ಒಂದು ಸತಿ ಟ್ರೈ ಮಾಡಿ ನೋಡಿ. ಟೇಸ್ಟು ಇದೊಂಥರ ಡಿಫ್ರೆಂಟಾಗಿ ಚೆನ್ನಾಗಿ ಆಗುತ್ತೆ. ಮತ್ತೊಂದು ಒಳ್ಳೆ ಅಡುಗೆ ರೆಸಿಪಿ ಹಾಗೂ ಒಂದು ಒಳ್ಳೆ ಇನ್ಫಾರ್ಮೇಟಿವ್ ಟಾಪಿಕ್ ಜೊತೆ ಇಟ್ಕೊಂಡು ಮತ್ತೊಂದು ಒಳ್ಳೆ ವಿಡಿಯೋಟಿಗೆ ಮತ್ತೆ ಸಿಗೋಣ. ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.